ಹಾಯ್ ನಮಸ್ಕಾರ. ಕ್ವಿಕ್ಕಾಗಿ ಗಿನ್ನು ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಮಾಡ್ತಾ ನೋಡ್ಕೊಳ್ಳೋಣ. ಇವಾಗ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗಿನ್ನದ ಹಾಲು ಅಂದರೆ ಆಕಳು ಕರು ಹಾಕಿದ ಮೊದಲನೇ ದಿನದ ಹಾಲು. ಹಾಗೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾಕಾಯಿನೂ ಯೂಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ KGಯಷ್ಟು ಬೆಲ್ಲನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕರಗೋ ಥರ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಅದಾದ ನಂತರ ಸೋಸ್ಕೊಂಡ ನಂತರ ಇದನ್ನು ಏಲಕ್ಕಿ ಜೊತೆ ಮಿಕ್ಸ್ ಮಾಡಿ, ಹಾಗೆ ಮೇಲ್ಗಡೆ ಸ್ವಲ್ಪ ನೆನೆಸಿಟ್ಟಿರೋ ಬಾದಾಮಿನ ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಕುಕ್ಕರಲ್ಲಿ ಇಟ್ಟು ಬೇಯಿಸಬೇಕು. ಕುಕ್ಕರ್ಗೆ 1 ಇಂಚಷ್ಟು ನೀರನ್ನು ಹಾಕ್ಕೊಳ್ಬೇಕು ಕೆಳಗಡೆ. ಅದಾದ ನಂತರ ಇವಾಗ 1 ವಿಸಲ್ ಆದ ನಂತರ ರೆಡಿ ಆಗಿದ್ದ ಗಿನ್ನು ತುಂಬ ಚೆನ್ನಾಗಿರುತ್ತೆ. ಹೊಣ್ಣು ಕೊಟ್ಟರು ಗಿನ್ನು ಸಿಗಲ್ಲ ಅಂತ ಗಾದೆ ಮಾತಿದೆ.